ನಮಸ್ಕಾರ ವೀಕ್ಷಕರೇ. ವಕ್ಫ್ ಬಿಲ್ ಜಾರಿಯಾಗಿದ್ದರಿಂದ ವಿಪಕ್ಷಗಳಿಗೆ ಮುಖಭಂಗ ಆಗಿದೆ. ಇದರ ಪರಿಣಾಮವನ್ನ ಮುಂದೆ ಎದುರಿಸಬೇಕಾಗುತ್ತೆ ಅನ್ನೋದನ್ನ ಹೇಳಿದ್ವಿ. ಬಿಲ್ ಜಾರಿಯಾಗಿ 2 ದಿನದಲ್ಲಿ ಸಾಕಷ್ಟು ಎಫೆಕ್ಟ್ ತಟ್ಟಿದೆ. ಅಸ್ಸಾಂನಲ್ಲಿ ನಡೆದ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ ಹೀನಾಯವಾಗಿ ಸೋತಿದೆ. ಎಲೆಕ್ಷನ್ ರಿಸಲ್ಟ್ ನೋಡ್ತಾ ಇದ್ರೆ ಮತ್ತೆ ಕಾಂಗ್ರೆಸ್ ಮೇಲೆ ಏಳೋದಕ್ಕೆ ಬಹಳ ಕಷ್ಟವೋ ಅಥವಾ ಅಸಾಧ್ಯವೋ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಸ್ಸಾಂನಲ್ಲಿ ಕಾಂಗ್ರೆಸ್ಗೆ ಈ ಮಟ್ಟದಲ್ಲಿ ಹಿನ್ನಡೆ ಆಗೋದಕ್ಕೆ ಕಾರಣ ಏನು ಅನ್ನೋದು ಕೂಡ ರಿವೀಲ್ ಆಗ್ತಾ ಇದೆ. ಇನ್ನೊಂದೆಡೆ ಕಾಂಗ್ರೆಸ್ ಯಾರನ್ನೆಲ್ಲ ಮುಂದಿಟ್ಕೊಂಡು ರಾಜಕೀಯ ಮಾಡ್ತಾ ಇದ್ರೋ, ಮುಂದಕ್ಕೂ ತಮ್ಮ ಬೇಳೆ ಬೇಯಿಸಬೇಕು ಅಂತ ಅಂದ್ಕೊಂಡಿದ್ರೋ ಅವರೆಲ್ಲ ಏಕಕಾಲಕ್ಕೆ ಕೈ ಎತ್ತಿದ್ದಾರೆ. ಯಾರ್ಯಾರು ಕೈಕೊಟ್ರು ಅನ್ನೋ ಲಿಸ್ಟ್ ದೊಡ್ಡದಾಗ್ತಾನೇ ಇದೆ. ಇದರ ಜೊತೆಗೆ ಕೇರಳದಲ್ಲಿ ರಾಹುಲ್ ಹಾಗೂ ಪ್ರಿಯಾಂಕಾ ವಾದ್ರಾ ವಿರುದ್ಧ ಆಕ್ರೋಶ ಭುಗಿಲೆದಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಓಲೈಕೆ ಮಾಡಿ ಹಂತ ಹಂತವಾಗಿ ಕುಸಿತಾ ಇರೋ ಕಾಂಗ್ರೆಸ್ಗೆ ರಾಜಕೀಯವಾಗಿ ಮೇಲೆ ಬರೋದಕ್ಕೆ ದಾರಿಯೇ ಕಾಣಿಸ್ತಾ ಇಲ್ಲ. ಇದು ವಕ್ಫ್ ವಿಚಾರದಲ್ಲಿ ಮತ್ತೆ ಸಾಬೀತಾಗಿದೆ. ಸಮುದಾಯಗಳ ವಿಚಾರದಲ್ಲಿ ಸ್ವಲ್ಪ ನ್ಯೂಟ್ರಲ್ ಆಗಿದ್ದುಕೊಂಡು ಸದನದಲ್ಲಿ ವಕ್ಫ್ನಂತ ಕಾಯ್ದೆಗೆ ಬಲವಾಗಿ ವಿರೋಧಿಸೋ ರೀತಿ ಪ್ಲಾನ್ ಮಾಡ್ಕೊಂಡಿದ್ದರೆ ಅದು ಬೇರೆ ರೀತಿಯಲ್ಲಿ ಇಂಪ್ಯಾಕ್ಟ್ ಮಾಡ್ತಾ ಇತ್ತು. ಆದ್ರೆ ದಿನ ಬೆಳಗಾದ್ರೆ ಓಲೈಕೆ ಮಾಡಿ ಈಗ ಓಲೈಕೆ ಸಮುದಾಯದವರಿಗೆ ನಮ್ಮನ್ನ ಬಿಟ್ರೆ ಬೇರೆ ಯಾರು ಇಲ್ಲ ಅಂತ ಪ್ರಮೋಟ್ ಮಾಡ್ಕೊಂಡ್ರು. ಅದೇ ಈಗ ಕಾಂಗ್ರೆಸ್ಗೆ ಕುತ್ತು ತರ್ತಾ ಇರೋದು ಅನ್ನೋದು ಕ್ಲಿಯರ್ ಕಟ್ ಆಗ್ತಾ ಇದೆ. ಹಿಂದೂಗಳ ಹೆಸರಲ್ಲಿರೋ ಗಾಂಧಿ ಫ್ಯಾಮಿಲಿಯನ್ನ ನಂಬಿಕೊಂಡು ಇಡೀ ಸಮುದಾಯವೇ ಬೆಂಬಲ ಕೊಡೋ ರೀತಿ ವಾತಾವರಣ ಸೃಷ್ಟಿ ಮಾಡಿದ್ರು. ಆದ್ರೆ ಈಗ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗದೆ ಇರೋದು ಸರಿಯಾದ ಹೊಡೆತವನ್ನ ಕೊಡ್ತಾ ಇದೆ. ವಕ್ಫ್ ಬಿಲ್ ಬೆನ್ನಲ್ಲೇ ಅಸ್ಸಾಂನಲ್ಲಿ ನಡೆದ ರಬಾ ಹೊಸಾಂಗ್ ಆಟೋನಮಸ್ ಕೌನ್ಸಿಲ್ ಎಲೆಕ್ಷನ್ ರಿಸಲ್ಟ್ ಹೊರಬಿದ್ದಿದೆ. ಇದರಲ್ಲಿ NDA 33 ಸೀಟ್ಗಳನ್ನ ಗೆದ್ದು ಬಿಗಿದ್ರೆ ಇತರೆ ಪಕ್ಷಗಳು 2 ಸೀಟ್ ಗೆದ್ದಿವೆ. ಕಾಂಗ್ರೆಸ್ ಗೆದ್ದಿದ್ದು ಕೇವಲ ಒಂದೇ ಒಂದು ಸೀಟ್. ಸರಾಸರಿ ಲೆಕ್ಕದಲ್ಲಿ ನೋಡೋದಾದ್ರೆ 0.02%. ಅಸ್ಸಾಂನಲ್ಲಿ ಕಾಂಗ್ರೆಸ್ ಹವಾ ಹೇಗಿದೆ ಅಂತ ಅಳೆಯೋದಕ್ಕೆ ಇದೊಂದೇ ಉದಾಹರಣೆ ಸಾಕು ಅನ್ನೋ ಲೆವೆಲ್ಗೆ ಚರ್ಚೆಗಳಾಗ್ತಾ ಇದೆ. ಅಂದಹಾಗೆ ಅಸ್ಸಾಂನಲ್ಲಿ ಈಗ ಅಧಿಕಾರದಲ್ಲಿರೋ ಬಿಜೆಪಿಯ ಹಿಮಂತ್ ಬಿಸ್ವಾ ಸರ್ಮಾ ಕೂಡ ಒಂದು ಕಾಲದಲ್ಲಿ ಕಾಂಗ್ರೆಸ್ ಕಟ್ಟಾಳು. ದಶಕಗಳ ಕಾಲ ಒಂದು ರಾಷ್ಟ್ರೀಯ ಪಕ್ಷವನ್ನ ಅಧಿಕಾರಕ್ಕೆ ತರ್ತಾ ಇದ್ದ ನಾಯಕನಿಗೆ ಪಕ್ಷವೇ ಬೇಡ ಆಗಿದೆ ಅಂದಾಗ ಜನರು ಅದನ್ನ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋ ಅನುಮಾನ ಇತ್ತು. ಆದ್ರೆ ಕಾಂಗ್ರೆಸ್ನಿಂದ ಆಚೆ ಬರ್ತಾ ಇದ್ದ ಹಾಗೆ ಹಿಮಂತ್ ಬಿಸ್ವಾ ಸರ್ಮಾ ತಾವೆಷ್ಟು ರಾಷ್ಟ್ರೀಯವಾದಿ, ಕಟ್ಟರ್ ಹಿಂದೂ ಅನ್ನೋದನ್ನ ಹೆಜ್ಜೆ ಹೆಜ್ಜೆಗೂ ತೋರಿಸ್ತಾ ಬಂದ್ರು. ಅಸ್ಸಾಂ ಜನರು ಅದನ್ನೇ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಅನ್ನೋದು ಈಗ ಸಾಬೀತಾಗ್ತಾ ಇದೆ. ಇನ್ನು ಈ ಲ್ಯಾಂಡ್ ಸ್ಲೈಡ್ ವಿಕ್ಟರಿಗೆ ಕೇವಲ ವಕ್ಫ್ ಬಿಲ್ ಪಾಸ್ ಆಗಿರೋದೊಂದೇ ಕಾರಣ ಅಲ್ಲ. ಕಳೆದ ಕೆಲ ವರ್ಷಗಳಿಂದ ನಡೀತಾ ಇರೋ ಎಲ್ಲಾ ಬೆಳವಣಿಗೆಗಳು ಕೂಡ ಕಾರಣವಾಗ್ತಾ ಇದೆ. ಭಾರತದಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರ ವಿರುದ್ಧ ದೊಡ್ಡದಾಗಿ ದನಿ ಏರಿಸಿದ್ದೆ ಹಿಮಂತ್ ಬಿಸ್ವಾ ಸರ್ಮಾ. ಅಸ್ಸಾಂನ ಸಾಕಷ್ಟು ಜಿಲ್ಲೆಗಳಲ್ಲಿ ಡೆಮೋಗ್ರಫಿ ಚೇಂಜ್ ಆಗಿದೆ. ಇವರಿಗೆ ಕಡಿವಾಣ ಹಾಕದೇ ಇದ್ರೆ ಮುಂದೆ ಬಹಳ ಕಷ್ಟ ಇದೆ ಅಂತ ಗಟ್ಟಿಯಾಗಿ ನಿಂತರು. UCC ಸೇರಿ ಹಲವು ಪ್ರಮುಖ ಕಾಯ್ದೆಗಳನ್ನ ತಮ್ಮ ರಾಜ್ಯದಲ್ಲಿ ಪಾಸ್ ಮಾಡಿದ್ರು. ಇದೆಲ್ಲದೂ ಹಿಮಂತ್ ಬಿಸ್ವಾ ನೇತೃತ್ವದ ಸರ್ಕಾರದ ಕೈ ಹಿಡಿತಾ ಇರೋದು ಗೋಚರಿಸ್ತಾ ಇದೆ. ಅಲ್ಲದೆ ಬೇರೆ ವಿಚಾರಗಳಲ್ಲಾದ್ರೂ ಅಷ್ಟೇ ಹಿಮಂತ್ ಬಿಸ್ವಾ ಆಡಳಿತ ಬಹಳ ಕಟ್ಟುನಿಟ್ಟಾಗಿದೆ. ಎಲ್ಲಾ ಯೋಜನೆಗಳ ಜಾರಿ, ಸಚಿವರು ಸಿಬ್ಬಂದಿಗಳ ಜೊತೆ ಸಂಪರ್ಕ, ಚರ್ಚೆಯಲ್ಲೂ ಕೂಡ ಹಿಮಂತ್ ಆಕ್ಟಿವ್ ಆಗಿದ್ದಾರೆ. ಇದೆಲ್ಲವನ್ನ ಪರಿಣಾಮಕಾರಿಯಾಗಿ ಎದುರಿಸೋದಕ್ಕೆ ಕಾಂಗ್ರೆಸ್ ಕೈಯಲ್ಲಿ ಸಾಧ್ಯವಾಗ್ತಾ ಇಲ್ಲ. ಆದ್ರಿಂದ ಸತತ ಹಿನ್ನಡೆ ಆಗ್ತಾ ಇದೆ. ಇನ್ನು ವಕ್ಫ್ ಬಿಲ್ ಬೆನ್ನಲ್ಲೇ ಕಾಂಗ್ರೆಸ್ಗೆ ಬಿದ್ದಿರೋ ಇನ್ನೊಂದು ಹೊಡೆತ ಅಂದ್ರೆ ಅದು ಕೇರಳದಲ್ಲಿ ಹಿರಿಯ ಕಾಂಗ್ರೆಸ್ ನಾಯಕ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿರೋದು. ಬೆನ್ನಿ ಪೆರುವಂತನಂ ಅನ್ನೋ ನಾಯಕ ವಕ್ಫ್ ಬಿಲ್ಗೆ ಕಾಂಗ್ರೆಸ್ ಸಪೋರ್ಟ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ಗೆ ಗುಡ್ ಬೈ ಹೇಳಿದ್ದಾರೆ. ಅಲ್ಪಸಂಖ್ಯಾತರ ಹೆಸರಲ್ಲಿ ಕಾಂಗ್ರೆಸ್ ಕೇವಲ ಮುಸ್ಲಿಮರನ್ನ ಮಾತ್ರ ಓಲೈಕೆ ಮಾಡ್ತಾ ಇದೆ. ಆದ್ರೆ ಕ್ರಿಶ್ಚಿಯನ್ನರ ಬಗ್ಗೆ ಸ್ವಲ್ಪವೂ ಕಾಳಜಿ ತೋರಿಸ್ತಾ ಇಲ್ಲ. ಇದು ಹೀಗೆ ಮುಂದುವರೆದರೆ ಪಕ್ಷದಲ್ಲಿ ನಾವು ಇದ್ದು ಪ್ರಯೋಜನ ಇಲ್ಲ ಅಂತ ಹೇಳಿ ಪಕ್ಷಕ್ಕೆ ಗುಡ್ ಬೈ ಹೇಳಿದ್ದಾರೆ. ಇದು ದೊಡ್ಡ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಹೊಡೆತ ಕೊಡ್ತಾ ಇದೆ. ಉತ್ತರ ಭಾರತ ಹಾಗೂ ಕೆಲ ಇತರೆ ರಾಜ್ಯಗಳಲ್ಲಿ ಹಿಂದೂಗಳು ಹಾಗೂ ಮುಸ್ಲಿಮರ ಸಂಖ್ಯೆ ಹೆಚ್ಚಿರೋದ್ರಿಂದ ಎಲ್ಲಾ ಕಡೆ ಮುಸ್ಲಿಮರನ್ನ ಓಲೈಕೆ ಮಾಡಿಕೊಂಡು ಆರಾಮಾಗಿ ವೋಟ್ ತೆಗೆದುಕೊಳ್ತಾ ಇದ್ರು. ಆದ್ರೆ ಕೇರಳದಲ್ಲಿ ಕ್ರಿಶ್ಚಿಯನ್ಸ್ ಸಂಖ್ಯೆ ಜಾಸ್ತಿ ಇದೆ. ಇದು ಕಾಂಗ್ರೆಸ್ ಅನ್ನ ಸಿಕ್ಕಿ ಹಾಕಿಸಿದಂತೆ ಮಾಡ್ತಾ ಇದೆ. ಅಂದಹಾಗೆ ಕೇರಳದಲ್ಲಿ ಕಾಂಗ್ರೆಸ್ಗೆ ಮಾತ್ರ ಹೊಡೆತ ಬಿದ್ದಿಲ್ಲ, ರಾಹುಲ್ ಹಾಗೂ ಪ್ರಿಯಾಂಕಾಗೂ ಕೂಡ ದೊಡ್ಡ ಹೊಡೆತ ಬಿದ್ದಿದೆ. ಒಂದು ಕಡೆ ಕ್ರಿಶ್ಚಿಯನ್ನರು ದೂರ ಆದ್ರೆ ಇನ್ನೊಂದು ಕಡೆ ವಯನಾಡಿನ ಜನರು ಯಾಕೆ ರಾಹುಲ್ ಹಾಗೂ ಪ್ರಿಯಾಂಕಾ ಸದನದಲ್ಲಿ ಮಾತಾಡಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕೇರಳ ಪತ್ರಿಕೆಗಳಲ್ಲಿ ಈ ಬಗ್ಗೆ ವೋಟ್ ಬ್ಯಾಂಕ್ ಸಮುದಾಯ ಆಕ್ರೋಶ ಹೊರಹಾಕಿರೋ ಬಗ್ಗೆ ವರದಿಗಳಾಗ್ತಾ ಇದೆ. ವಯನಾಡಲ್ಲಿ ಬರೋಬ್ಬರಿ 39.5% ಮುಸ್ಲಿಂ ವೋಟರ್ಸ್ ಇದ್ದಾರೆ. ಎಲ್ಲರೂ ಸಾಲಿಡ್ ಆಗಿ ರಾಹುಲ್ ಬೆನ್ನಿಗೆ ನಿಂತರು. ಎರಡೂ ಕಡೆ ಗೆದ್ದ ರಾಹುಲ್ ವಯನಾಡಿಗೆ ಗುಡ್ ಬೈ ಹೇಳಿದ್ರು. ಅದಾದ ಮೇಲೆ ಪ್ರವಾಹ ಬಂದಾಗ ರಾಹುಲ್ ಅತ್ತ ತಲೆ ಹಾಕಲೇ ಇಲ್ಲ. ಕೊನೆಗೆ ನಾಮಕಾವಸ್ಥೆಗೆ ವಿಸಿಟ್ ಕೊಟ್ಟು ಕಾಲು ಮಣ್ಣಾಗದಂತೆ ಪ್ರವಾಹ ವೀಕ್ಷಣೆ ಮಾಡಿ ಹೋದ್ರು. ಆ ಹೊತ್ತಲ್ಲಿ ವಯನಾಡಿನಲ್ಲಿ ಜನರ ಸಹಾಯಕ್ಕೆ ಬಂದಿದ್ದು RSS. ಇಷ್ಟಾದ್ರೂ ಮತ್ತೆ ನಡೆದ ಬೈ ಎಲೆಕ್ಷನ್ ನಲ್ಲಿ ಪ್ರಿಯಾಂಕಾ ವಾದ್ರಾ ಪರ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ವೋಟ್ ಹಾಕಿ ಗೆಲ್ಲಿಸಿದ್ರು. ಈಗ ನೋಡಿದರೆ ಪ್ರಿಯಾಂಕಾ ಬಿಲ್ ವಿರೋಧಿಸಿ ಒಂದೇ ಒಂದು ಮಾತು ಆಡಿಲ್ಲ.
ಇದು ವೋಟ್ ಬ್ಯಾಂಕ್ ಸಮುದಾಯವನ್ನ ರೊಚ್ಚಿಗೆಬ್ಬಿಸ್ತಾ ಇದೆ. ಈಗ ಎಲ್ಲರಲ್ಲಿರೋ ಪ್ರಶ್ನೆ ಏನಂದ್ರೆ, ರಾಹುಲ್ ಹಾಗೂ ಪ್ರಿಯಾಂಕಾ ಈ ವಿಷಯದಲ್ಲಿ ಸೈಲೆಂಟ್ ಆಗಿದ್ದು ಯಾಕೆ ಅನ್ನೋದು. ಹಿಂದೂಗಳನ್ನ ಟಾರ್ಗೆಟ್ ಮಾಡೋದಕ್ಕೆ ಸಂವಿಧಾನದ ಪ್ರತಿಯನ್ನ ಹಿಡ್ಕೊಂಡು ರಾಹುಲ್ ಓಡಾಡ್ತಾ ಇದ್ರು. ಆದ್ರೆ ವಕ್ಫ್ ವಿಚಾರದಲ್ಲಿ ಯಾವ ಮಾತು ಬರಲಿಲ್ಲ ಅನ್ನೋದು ಅನೇಕರಿಗೆ ಅಚ್ಚರಿ ತರ್ತಾ ಇದೆ. ಅದಕ್ಕೆ ಕಾರಣ ಕೂಡ ರಿವೀಲ್ ಆಗ್ತಾ ಇದೆ. ರಾಹುಲ್ ಸುತ್ತಮುತ್ತ ಇರೋ ಅತಿ ಬುದ್ಧಿವಂತ ಸಲಹೆಗಾರರ ಸಲಹೆ ಮೇರೆಗೆ ಇವರಿಬ್ರು ಮಾತಾಡಿಲ್ಲ. ನೀವು ಈಗ ವಕ್ಫ್ ಬಿಲ್ ಡಿಫೆಂಡ್ ಮಾಡೋದಕ್ಕೆ ಹೋದ್ರೆ ಮರ್ಯಾದೆ ಬಿಟ್ಟು ನಮಗೆ ವೋಟ್ ಮಾಡ್ತಾ ಇರೋ ಹಿಂದೂಗಳು ಕೂಡ ಕೈತಪ್ಪಿ ಹೋಗೋ ಚಾನ್ಸಸ್ ಇದೆ. ಹಿಂದೂ ವಿರೋಧಿ ಹಿಂದೂಗಳು, ಭಾರತ ವಿರೋಧಿ ಭಾರತೀಯರು ದೇಶಕ್ಕೆ ಏನ್ ಬೇಕಾದ್ರೂ ಆಗ್ಲಿ ಅಂತ ನಮ್ಮ ಕೈ ಜೋಡಿಸ್ತಾರೆ. ಆದ್ರೆ ಬುಡಕ್ಕೆ ಬಂದಾಗ ಹಿಂದೆ ಸರಿತಾರೆ. ವಕ್ಫ್ ಬಿಲ್ ನಲ್ಲಿರೋ ಸೆಕ್ಷನ್ 40 ಇಂದ ನಮಗೆ ವೋಟ್ ಹಾಕೋ ಹಿಂದೂಗಳಿಗೆ ಎಫೆಕ್ಟ್ ಆಗಿದೆ. ಇದನ್ನ ಪುನಃ ಬೆಂಬಲಿಸೋದಕ್ಕೆ ಹೋದ್ರೆ ಮುಂದಿನ ಎಲೆಕ್ಷನ್ ನಲ್ಲಿ ಎಫೆಕ್ಟ್ ಆಗುತ್ತೆ ಅಂತ ಸ್ಟ್ರಾಂಗ್ ಆಗಿರೋ ಸಲಹೆ ಬಂದಿತ್ತು. ಆದ್ರಿಂದ ಸೆಷನ್ ನಲ್ಲಿ ಇಬ್ಬರು ಈ ಬಗ್ಗೆ ಮಾತಾಡಿಲ್ಲ. ಬದಲಾಗಿ ಇನ್ನೇನು ರಾಜಕೀಯದ ಅಂತ್ಯದಲ್ಲಿರೋ ಸೋನಿಯಾ ಗಾಂಧಿಯನ್ನ ಮುಂದೆ ಬಿಟ್ಟಿದ್ರು ಅಂತ ಹೇಳಲಾಗ್ತಾ ಇದೆ. ಇನ್ನೊಂದು ಹೊಡೆತ ಅಂದ್ರೆ ಬಿಲ್ ಪಾಸಿಂಗ್ ವೇಳೆ ಇಂಡಿ ಒಕ್ಕೂಟದಲ್ಲಿದ್ದ ಹಲವರು ರಾಹುಲ್ ಗಾಂಧಿಗೆ ಕೈಕೊಟ್ಟಿದ್ದು. ಲೋಕಸಭೆಯಲ್ಲಿ ಅಡ್ಡ ಮತದಾನ ಆಗಿದೆ. ಈ ಪೈಕಿ ಬೆಂಬಲ ಕೊಟ್ಟವರು ಯಾರು ಅನ್ನೋದು ಕಾಂಗ್ರೆಸ್ಗೆ ಗೊತ್ತಾಗಿದ್ರು ಹೊರಗೆ ಅದು ರಿವೀಲ್ ಆಗಿಲ್ಲ. ಆದರೆ ರಾಜ್ಯಸಭೆಯಲ್ಲಿ ಕಣ್ಣಿಗೆ ಕಾಣೋ ಹಾಗೆ ಮಿತ್ರರು ಕೈ ಎತ್ತಿದ್ದಾರೆ. ಮಹಾರಾಷ್ಟ್ರದಲ್ಲಿ ಜಂಟಿಯಾಗಿ ಹೋರಾಟ ನಡೆಸಿದ್ದ ಎನ್ಸಿಪಿಯ ಮುಖ್ಯಸ್ಥ ಹಾಗೂ ಹಿರಿಯ ನಾಯಕ ಶರದ್ ಪವಾರ್ ವೋಟಿಂಗ್ಗೆ ಬರಲೇ ಇಲ್ಲ. ಇತ್ತ ಆಂಧ್ರದಲ್ಲಿ ಹೀನಾಯವಾಗಿ ಸೋತು ಎನ್ಡಿಎ ವಿರುದ್ಧ ತಿರುಗಿ ಬಿದ್ದಿರೋ ಜಗನ್ ರೆಡ್ಡಿ ಪಕ್ಷ ಕೂಡ ಗೈರಾಯಿತು. ಒಡಿಶಾದಲ್ಲಿ ಒಂದು ಕಾಲದಲ್ಲಿ ಮೋದಿ ಮಿತ್ರನಾಗಿ ಈಗ ಹೀನಾಯ ಸೋಲಿನ ಬಳಿಕ ತಿರುಗಿ ಬಿದ್ದಿರೋ ನವೀನ್ ಪಟ್ನಾಯಕ್ ಕೂಡ ವಕ್ಫ್ ಬಿಲ್ಗೆ ಬೆಂಬಲ ಕೊಡ್ಲಿಲ್ಲ. ಇದು ರಾಹುಲ್ ಹಾಗೂ ಅವರ ಟೀಮ್ನ ಯೋಗ್ಯತೆ ಪರೀಕ್ಷೆ ಮಾಡಿದಂತಾಗಿದೆ. ಯಾಕಂದ್ರೆ ಆಡಳಿತ ಪಕ್ಷವನ್ನ ವಿರೋಧಿಸೋದ್ರಲ್ಲಿ ಅರ್ಥ ಇದೆ. ಆದ್ರೆ ಆ ನೆಪ ಇಟ್ಕೊಂಡು ಇಡೀ ಭಾರತವನ್ನೇ ವಿರೋಧಿಸೋ ಕೆಲಸ ಕಾಂಗ್ರೆಸ್ ಕಡೆಯಿಂದ ಆಗ್ತಾ ಇದೆ ಅನ್ನೋದನ್ನ ಶಿಕ್ಷಣ ಪಡೆದವರು ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ವಿರೋಧಿಸಬೇಕು, ಯಾವುದನ್ನ ವಿರೋಧಿಸಬೇಕು ಅನ್ನೋ ಅರಿವು ಇರುವವರೆಲ್ಲ ರಾಹುಲ್ ಕಡೆಯಿಂದ ದೂರ ಆಗ್ತಾ ಇದ್ದಾರೆ. ಇನ್ನೊಂದೆಡೆ ಜೆಡಿಯು ಬೆಂಬಲ ಕೊಡ್ತಾ ಇದ್ದ ಹಾಗೆ ಅವರ ಪಕ್ಷದಲ್ಲಿನ ಮುಸ್ಲಿಂ ನಾಯಕರೆಲ್ಲ ಪಕ್ಷ ಬಿಡ್ತಾ ಇದ್ದಾರೆ ಅಂತ ಆಡಿಕೊಂಡು ನಗ್ತಾ ಇದ್ರು. ಆದ್ರೆ ಅದಕ್ಕೆ ನಿತೀಶ್ ಕುಮಾರ್ ಖಡಕ್ ಉತ್ತರ ಕೊಟ್ಟಿದ್ದಾರೆ. ಪಕ್ಷ ಬಿಡ್ತಾ ಇರೋದು ಯಾರು ಅನ್ನೋದು ನಮಗೆ ಗೊತ್ತಿಲ್ಲ, ಅವರಿಂದ ನಮಗೆ ಆಗ್ಬೇಕಾಗಿರೋದು ಏನೂ ಇಲ್ಲ ಅಂತ ಹೇಳಿದ್ದಾರೆ. ಒಟ್ನಲ್ಲಿ ಜನರ ದೊಡ್ಡ ಮಟ್ಟದ ನಿರೀಕ್ಷೆ ನಿಜವಾದ ಬೆನ್ನಲ್ಲೇ ವಿಪಕ್ಷಗಳಿಗೂ ದೊಡ್ಡ ದೊಡ್ಡ ಹೊಡೆತ ಬೀಳ್ತಾ ಇರೋದು ಕಣ್ಣಿಗೆ ಕಾಣಿಸ್ತಾ ಇದೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.